ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ನಮಸ್ಕಾರ ಶ್ರೋತೃಗಳೇ, ನಾನು ಡಾಕ್ಟರ್ ಸ್ನೇಹಾ ಶೀಗೆಹಳ್ಳಿ, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಹಾರ ತಜ್ಞೆಯಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಸೊ ಈ ದಿನ ನಾವು ಗಟ್ ಹೆಲ್ತ್ ಅಥವಾ ಕರುಳಿನ ಆರೋಗ್ಯ ಮತ್ತು ಪ್ರೋಬಯೋಟಿಕ್ಸ್ ಅನ್ನೋ ಒಂದು ವಿಷಯದ ಕುರಿತಾಗಿ ಮಾತನಾಡೋಣ. ಇಂದು ಬಹಳಷ್ಟು ಜನರು ಹೊಟ್ಟೆಯ ಸಮಸ್ಯೆ ಆಗಿರಬಹುದು, ಅಜೀರ್ಣ ಆಗಿರಬಹುದು, ಗ್ಯಾಸ್ ಆಗಿರಬಹುದು, ಅಥವಾ ಆಯಾಸ, ತೂಕ ಹೆಚ್ಚಿಸೋದು, ಚರ್ಮದ ಸಮಸ್ಯೆ, ಇತರೆ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಇವೆಲ್ಲದಕ್ಕೂ ಮೂಲ ಕಾರಣ ಅಂತಂದ್ರೆ ನಮ್ಮ ಕರುಳಿನ ಆರೋಗ್ಯ. ಸೊ ಕರುಳಿನಲ್ಲಿ ನೋಡೋದಾದ್ರೆ ನಮ್ಮಲ್ಲಿ ಸುಮಾರು 100 ಟ್ರಿಲಿಯನ್ ನಷ್ಟು ಬ್ಯಾಕ್ಟೀರಿಯಾಗಳು ವಾಸ ಇರುತ್ತೆ. ಇದನ್ನ ನಾವು ಗಟ್ ಮೈಕ್ರೋಬಯೋಮ್ ಅಂತ ಕರಿತೀವಿ. ಇವುಗಳಲ್ಲಿ ಕೆಲವು ಒಳ್ಳೆಯೂ ಇರುತ್ತೆ, ಕೆಲವು ಕೆಟ್ಟದ್ದು ಇರುತ್ತೆ. ಒಳ್ಳೆಯ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿದ್ರೆ ನಾವು ಆರೋಗ್ಯವಂತರಾಗಿರ್ತೇವೆ. ಇನ್ನು ಆಹಾರವನ್ನ ಜೀರ್ಣಿಸುತ್ತವೆ, ಪೋಷಕಾಂಶಗಳನ್ನ ಹೀರಿಕೊಳ್ಳುತ್ತೆ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ, ಮತ್ತೆ ನಮ್ಮ ಮೂಡ್ ಅನ್ನು ಕೂಡ ಬ್ಯಾಲೆನ್ಸ್ಡ್ ಆಗಿ ಇಡುತ್ತೆ. ಇನ್ನ ಪ್ರೋಬಯೋಟಿಕ್ಸ್ ಅಂತ ಅಂದ್ರೆ ಏನು? ಪ್ರೋಬಯೋಟಿಕ್ಸ್ ಅಂದ್ರೆ ಜೀವಂತ ಇರುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾಗಳು. ಇವುಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ನಾವು ತೆಗೆದುಕೊಂಡ್ರೆ ಆರೋಗ್ಯಕ್ಕೆ ಲಾಭವಾಗುತ್ತೆ ಎಂದು ವೈದ್ಯಕೀಯ ಅಧ್ಯಯನಗಳು ಹೇಳ್ತವೆ. ಇವು ಕರಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನ ಹೆಚ್ಚಿಸುತ್ತವೆ ಮತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ನಿಯಂತ್ರಣದಲ್ಲಿಡುತ್ತೆ. ಪ್ರೋಬಯೋಟಿಕ್ಸ್ ನ ಪ್ರಮುಖ ಲಾಭಗಳನ್ನ ನೋಡೋದಾದ್ರೆ ಇದು ಜೀರ್ಣಕ್ರಿಯೆಯನ್ನ ಸುಧಾರಣೆ ಮಾಡುತ್ತೆ. ಹೇಳೋದಾದ್ರೆ ನಿಮ್ಗೆ ಅಜೀರ್ಣ ಆಗೋದು ಅಂದ್ರೆ ಹೊಟ್ಟೆ ಉಬ್ರ ಆಗೋದು, ಗ್ಯಾಸ್ ಆಗೋದು ಅಥವಾ ಮಲಬದ್ಧತೆ ಆಗೋದನ್ನ ತಡೆಗಟ್ಟುತ್ತೆ. ಇನ್ನ ರೋಗ ನಿರೋಧಕ ಶಕ್ತಿಯನ್ನ ಅಂದ್ರೆ ಸುಮಾರು 70% ರೋಗ ನಿರೋಧಕ ಶಕ್ತಿಯನ್ನ ಇದು ಹೆಚ್ಚಿಗೆ ಮಾಡೋದ್ರಲ್ಲಿ ಪ್ರಯೋಜನಕಾರಿಯಾಗಿದೆ ಅಂತ ಅಧ್ಯಯನಗಳು ತಿಳಿಪಡಿಸುತ್ತವೆ. ಮನಸ್ಸಿನ ಆರೋಗ್ಯ, ಅದರಲ್ಲೂ ಮುಖ್ಯವಾಗಿ ಕರುಳು ಮತ್ತು ಮೆದುಳು ನಡುವೆ ಒಂದು ಗಟ್ ಬ್ರೈನ್ ಆಕ್ಸೆಸ್ ಅಂತ ಇರುತ್ತೆ. ಇದು ಒಳ್ಳೆಯ ಬ್ಯಾಕ್ಟೀರಿಯಾಗಳು ಸೆರೆಟೋನಿನ್ ಅನ್ನ ಹೆಚ್ಚಿಸಿ ಡಿಪ್ರೆಷನ್ ಅಂತಹ ಅಥವಾ ಆತಂಕ ಉಂಟು ಮಾಡುವಂತಹ ಹಾರ್ಮೋನ್ಗಳನ್ನ ರೆಗ್ಯುಲೇಟ್ ಮಾಡೋದ್ರಿಂದ ನಿಮ್ಮ ಮನಸ್ಸಿನ ಆರೋಗ್ಯವನ್ನು ಕೂಡ ಇದು ಏನ್ ಮಾಡುತ್ತೆ, ಸುಧಾರಿಸೋದಕ್ಕೆ ಸಹಾಯಕಾರಿಯಾಗುತ್ತೆ. ಇನ್ನು ತೂಕ ನಿಯಂತ್ರಣ, ಕೆಲವು ಸ್ಟ್ರೈನ್ಗಳು ಕೊಬ್ಬು ಸಂಗ್ರಹವನ್ನು ಕಡಿಮೆ ಮಾಡೋದ್ರಿಂದ ಅಂದ್ರೆ ನಿಮ್ಮಲ್ಲಿರುವಂತಹ ಗಟ್ ಬ್ಯಾಕ್ಟೀರಿಯಾಸ್ ಅಲ್ಲಿ ಕೆಲವೊಂದು ಪ್ರಕಾರದ ಬ್ಯಾಕ್ಟೀರಿಯಲ್ ಸ್ಟ್ರೈನ್ಗಳು ಕೊಬ್ಬು ಸಂಗ್ರಹಣೆ ಮಾಡೋದನ್ನ ಕಡಿಮೆ ಮಾಡಿ ತೂಕವನ್ನು ನಿಯಂತ್ರಣದಲ್ಲಿಡೋದಕ್ಕೆ ಸಹಕಾರಿಯಾಗಿದೆ. ಇನ್ನ ಚರ್ಮದ ಕಾಂತಿಯನ್ನ ಅಥವಾ ಎಕ್ಸಿಮಾ ಅಂತ ಹೇಳ್ತೀವಿ, ಅದನ್ನ ಕಡಿಮೆ ಮಾಡಿ ಅಂದ್ರೆ ಇಚ್ಚಿಂಗ್ ಅಂತ ಆಗಿರಬಹುದು, ಎಕ್ಸಿಮಾ ಅಂತ ಹೇಳ್ತೀವಿ, ಅದನ್ನ ಕಡಿಮೆ ಮಾಡುತ್ತೆ. ಇನ್ನ ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿ ಇರೋದ್ರಿಂದ ಹೃದಯದ ಆರೋಗ್ಯವನ್ನು ಕೂಡ ಇದು ಹೆಚ್ಚಿಸೋದಕ್ಕೆ ಸಹಾಯಕಾರಿಯಾಗಿದೆ. ಇನ್ನ ನಮ್ಮ ಮನೆಯಲ್ಲೇ ದೊರೆಯುವಂತಹ ಪ್ರೋಬಯೋಟಿಕ್ ಆಹಾರಗಳು ಆಗಿದ್ರೆ ಯಾವುದು ಅಂತ ನೋಡೋದಾದ್ರೆ ಸಿಂಪಲ್ ಆಗಿ ಮನೆಯಲ್ಲೇ ಸಿಗುವಂತಹ ನಿಮ್ಮ ಮೊಸರು ಅತ್ಯುತ್ತಮವಾದಂತಹ ಮೂಲ. ಇದರಲ್ಲಿ ಸಾಕಷ್ಟು ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳಿರ್ತವೆ. ಸೊ ಇದು ನಿಮ್ಮ ದೇಹಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ. ಇನ್ನ ಚಿಕ್ಕ ಮೊಸರು ಅಥವಾ ಬಟರ್ ಮಿಲ್ಕ್ ಅಂತ ಹೇಳ್ತೀವಿ, ಅಂದ್ರೆ ಮಜ್ಜಿಗೆ ಅಂತ ಹೇಳ್ತೀವಿ. ಇದು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕಿ ಮೊಸರನ್ನ ಕಲಸಿ ಮಜ್ಜಿಗೆ, ತೆಳುವಾದ ಮಜ್ಜಿಗೆ ಮಾಡ್ಕೊಂಡ್ರೆ ಇದರಲ್ಲೂ ಕೂಡ ನಿಮಗೆ ಹೆಚ್ಚಿನ ಅಂಶ ಪ್ರೋಬಯೋಟಿಕ್ಸ್ ಇರುತ್ತೆ. ಇನ್ನ ಇಡ್ಲಿ ಅಥವಾ ದೋಸೆ ಬ್ಯಾಟರ್ ಅಂದ್ರೆ ನೀವು ಹುದುಕಿಸಿರುವಂತಹ ಆಹಾರಗಳು, ಅದರಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಫರ್ಮೆಂಟೆಡ್ ಫುಡ್ಸ್ ಅಂತ ಹೇಳ್ತೀವಿ ಅಥವಾ ಹುದುಗಿಸಿರುವಂತಹ ಆಹಾರಗಳಂತ ಹೇಳ್ತೀವಿ, ಇವುಗಳಲ್ಲೂ ಕೂಡ ಇದು ಜಾಸ್ತಿ ಇರುತ್ತೆ. ಇನ್ನ ಹುಳಿ ತರಕಾರಿ ಪಚ್ಚಡಿ ಅಥವಾ ಆವಕಾಯಿ ಅಂತ ಹೇಳ್ತೀವಿ, ಅಂದ್ರೆ ಸರಿಯಾದ ರೀತಿಯಲ್ಲಿ ತಯಾರಿಸಿರುವಂತಹ ಹುಳಿ ಬರ್ಸುವಂತಹ ತರಕಾರಿಗಳನ್ನ ನಾವು ಬಳಕೆ ಮಾಡೋದ್ರಿಂದ ಕೂಡ ಇದನ್ನ ನಾವು ಹೆಚ್ಚಿಸ್ಕೋಬಹುದು. ಇನ್ನ ನಿಮಗೆಲ್ಲ ತಿಳಿದಿರುತ್ತೆ, ಇತ್ತೀಚೆಗೆಲ್ಲ ನಾವು ಹೆಚ್ಚಾಗಿ ಮಾತಾಡ್ತಾ ಇರ್ತೀವಿ ಖಾಂಜಿ ಅಂತ ಹೇಳ್ತೀವಿ. ಈ ಹುದುಗಿಸಿರುವಂತಹ ಅಕ್ಕಿ ನೀರು ಅದರಲ್ಲೂ ಕೂಡ ಯಥೇಚ್ಛವಾಗಿರುತ್ತೆ. ಇನ್ನ ಈ ಫರ್ಮೆಂಟೆಡ್ ಫುಡ್ಸ್ ಅಲ್ಲೂ ಹೆಚ್ಚಾಗಿ ಕಾಣೋದನ್ನ ನೋಡ್ತೀವಿ. ಇನ್ನ ಪ್ರೀಬಯೋಟಿಕ್ಸ್ ಅಂತ ಹೇಳ್ತೀವಿ, ಪ್ರೋಬಯೋಟಿಕ್ ಆಹಾರವನ್ನು ನೀಡುವ ಫೈಬರ್ಗಳು ಅನ್ನ ನಾವು ಏನಂತ ಹೇಳ್ತೀವಿ, ಪ್ರೀಬಯೋಟಿಕ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಬನಾನಾ ಅಥವಾ ಬಾಳೆಹಣ್ಣು ಅಂತ ಹೇಳ್ತೀವಿ, ಆಪಲ್ ಅಂತ ಹೇಳ್ತೀವಿ, ಓಟ್ಸ್ ಅಂತ ಹೇಳ್ತೀವಿ, ಬೀನ್ಸ್ ಮತ್ತೆ ಬೇರು ಇರುವಂತಹ ಬೆಳೆಗಳು, ಅದರಲ್ಲೂ ಮುಖ್ಯವಾಗಿ ಕ್ಯಾರೆಟ್, ಬೀಟ್ರೂಟ್, ಹುರುಳಿ, ಅವರೆಕಾಳು, ಈ ಗೊಜ್ಜು, ಈ ತರ ತರಕಾರಿಗಳಲ್ಲಿ ಇದು ಹೆಚ್ಚಾಗಿರುತ್ತೆ. ಇಂದಿನಿಂದಲೇ ಮೊಸರು ಮತ್ತು ಮಜ್ಜಿಗೆಯನ್ನ ನಿಮ್ಮ ಊಟದಲ್ಲಿ ಸೇರಿಸಿ ಮತ್ತೆ ನಿಮ್ಮ ಗಟ್ ಬ್ಯಾಕ್ಟೀರಿಯಾನ ಹೆಚ್ಚಿಸಿಕೊಳ್ಳಿ. ಈ ದಿನ ಬಾಳೆಹಣ್ಣನ್ನ ಕೃತಕ ರೀತಿಯಲ್ಲಿ ಪಕ್ವಗೊಳಿಸೋದ್ರಿಂದ ಆಗುವಂತಹ ಅಡ್ಡ ಪರಿಣಾಮಗಳ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಇಷ್ಟಪಡ್ತೇನೆ. ಸೊ ಪ್ರಿಯ ಸ್ನೇಹಿತರೆ, ಈ ದಿನ ನಮ್ಗೆ ಗೊತ್ತು, ಬಾಳೆಹಣ್ಣು ನಮ್ಮೆಲ್ರಿಗೂ ಪ್ರಿಯವಾದಂತ ಒಂದು ಹಣ್ಣು. ಅದು ಮಾರುಕಟ್ಟೆನಲ್ಲಿ ಸದಾ ಕಾಲಕ್ಕೂ ನಿಮಗೆ ಸಿಗ್ತಾ ಇರುತ್ತೆ. ಬಾಳೆಹಣ್ಣು ಇಲ್ದಿರ ದಿನಾನ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೆ ಈ ದಿನ ಮಾರುಕಟ್ಟೆಗೆ ಮಾರೋದಕ್ಕೂ ಮುನ್ನ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಬಾಳೆಹಣ್ಣು ಒಂದು ಕ್ಲೆಮೆಟೆರಿಕ್ ಹಣ್ಣು ಅಂತ ಹೇಳ್ಬೋದು. ಒಂದು
ಸ್ವಾಭಾವಿಕವಾಗಿ ಹಣ್ಣಾಗೋದು ಆ ಹಣ್ಣಾಗಿರುತ್ತೆ. ಅಂದ್ರೆ ಎಥಿಲೀನ್ ಅನಿಲವನ್ನ ಬಿಡುಗಡೆ ಮಾಡಿ ಪಕ್ವಗೊಳ್ಳುವಂತಹದ್ದು. ಇದು ಸುರಕ್ಷಿತವಾಗಿ ಪಕ್ವಗೊಳಿಸುವ ತಂತ್ರಜ್ಞಾನ ಅಂತಂದಾಗ ವ್ಯಾಪಾರ ಮಟ್ಟದಲ್ಲಿ ಬಾಳೆಹಣ್ಣುಗಳನ್ನ ಹಸಿಯಾಗಿ ಕತ್ತರಿಸಿ ತರಲಾಗುತ್ತೆ. ನಂತರ ಅದನ್ನ ರೈಪನಿಂಗ್ ಚೇಂಬರ್ ಅಂದ್ರೆ ಹಣ್ಣು ಮಾಗಿಸುವಂತಹ ಚೇಂಬರ್ ಗಳಲ್ಲಿ ಅದನ್ನ ನಿಯಂತ್ರಿತ ಪರಿಸ್ಥಿತಿಯಲ್ಲಿ ಅಂದ್ರೆ ಎಥಿಲೀನ್ ಗ್ಯಾಸ್ ಅಂದ್ರೆ 100ರಿಂದ 150 ppm ನಷ್ಟು ಬಳಸಿ ಅದನ್ನ 24 ಗಂಟೆಗಳ ಕಾಲ ಪಕ್ವಗೊಳಿಸಲಾಗುತ್ತದೆ. ಇದು ಸಸ್ಯದ ಸ್ವಾಭಾವಿಕ ಹಾರ್ಮೋನ್ ಆಗಿರೋದ್ರಿಂದ ಆರೋಗ್ಯಕ್ಕೆ ಹಾನಿಕರವಲ್ಲ. ತಾಪಮಾನ, ತೇವಾಂಶ ಮತ್ತು ಗಾಳಿಯ ಪ್ರಸರಣವನ್ನ ಸರಿಯಾಗಿ ನಿಯಂತ್ರಿಸಿದರೆ ಉತ್ತಮ ಗುಣಮಟ್ಟದ ಬಾಳೆಹಣ್ಣು ನಮಗೆ ಸಿಗುತ್ತೆ. ಆದ್ರೆ ಸಮಸ್ಯೆ ಎಲ್ಲಿ ಬರುತ್ತೆ? ಅನೇಕ ಸಣ್ಣ ವ್ಯಾಪಾರಿಗಳು ವೆಚ್ಚ ಕಡಿಮೆ ಮಾಡೋದಕ್ಕೋಸ್ಕರ ಎಥಿಲಿನ್ ಬದಲಾಗಿ ಏನ್ ಮಾಡ್ತಾರೆ, ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಬಳಸ್ತಾರೆ. ಇದು ನೀರಿನೊಂದಿಗೆ ರಿಯಾಕ್ಟ್ ಆದಾಗ ಏನು ಅಸಿಟಿಲಿನ್ ಅನ್ನೋ ಒಂದು ಗ್ಯಾಸ್ ಅನ್ನ ರಿಲೀಸ್ ಮಾಡುತ್ತೆ ಅಥವಾ ಬಿಡುಗಡೆ ಮಾಡುತ್ತೆ. ಇದು ಎಥಿಲಿನ್ಗೆ ಹೋಲುವಂತೆ ಕಾರ್ಯನಿರ್ವಹಿಸುತ್ತೆ, ಆದ್ರೂ ಇದು ತುಂಬಾ ಅಪಾಯಕಾರಿ. ಸೊ ಕೃತಕವಾಗಿ ಪಕ್ವಗೊಳಿಸುವ ದುಷ್ಪರಿಣಾಮಗಳು ಏನಪ್ಪಾ ಅಂತಂದ್ರೆ ಅರ್ಸೆನಿಕ್ ಮತ್ತು ಫಾಸ್ಫರಸ್ ನಂತಹ ವಿಷದ ಅಂಶಗಳು ಹಣ್ಣಿನಲ್ಲಿ ಉಳಿದು ಬಿಡುತ್ತೆ. ಇದೇನ್ ಮಾಡುತ್ತೆ, ಬಾಯಿ, ಮೂಗು, ಗಂಟ್ಲು ಉರಿಯೋದು, ವಾಂತಿ, ತಲೆನೋವು, ತಲೆ ಸುತ್ತೋದು, ಈ ತರದ ಒಂದಿಷ್ಟು ಸಿಂಪ್ಟಮ್ಸ್ ಅನ್ನ ತೋರ್ಸಕ್ಕೆ ಶುರು ಮಾಡುತ್ತೆ. ಇನ್ನು ದೀರ್ಘಕಾಲದ ಬಳಕೆಯಿಂದಾಗಿ ನಮ್ಮ ಕಿಡ್ನಿ ಮೇಲೆ ಹಾನಿ ಮಾಡಬಹುದು, ಶ್ವಾಸಕೋಶಗಳನ್ನ ಇದು ತೊಂದರೆಗೊಳಪಡಿಸಬಹುದು, ಇನ್ನು ನರ ವ್ಯವಸ್ಥೆಗೂ ಕೂಡ ಇದು ಹಾನಿ ಒಳಪಡಬಹುದು, ಇನ್ನು ಚರ್ಮದ ಸಮಸ್ಯೆಗಳನ್ನು ಕೂಡ ಇದು ತಂದೊಡ್ಡಬಹುದು. ಗರ್ಭಿಣಿಯರಿಗೆ ಮತ್ತೆ ಚಿಕ್ಕ ಮಕ್ಕಳಿಗೆ ನಾವು ಈ ತರದ ಒಂದು ಮಾಗಿಸಿರುವಂತಹ ಹಣ್ಣುಗಳನ್ನ ಕೊಡೋದಕ್ಕೂ ಮುಂಚೆ 100 ಸರ್ತಿ ಯೋಚನೆ ಮಾಡಬೇಕಾಗುತ್ತೆ. ಹಣ್ಣು ಹೊರಗೆ ಹಳದಿಯಾಗಿದ್ರು ಒಳಗೆ ಇನ್ನೂ ಹಸಿಯಾಗೇ ಇರುತ್ತೆ. ರುಚಿ ಕೂಡ ನಿಮಗೆ ನ್ಯಾಚುರಲ್ ಆಗಿ ಅಂದ್ರೆ ಸಹಜವಾಗಿ ಮಾಗಿರುವಂತಹ ಹಣ್ಣಿಗಿಂತ ತುಂಬಾ ಕಡಿಮೆ ಇರುತ್ತೆ. ಹಾಗಿದ್ರೆ ನಾವು ಏನ್ ಮಾಡ್ಬೇಕು? ಹಣ್ಣುಗಳನ್ನ ಯಾವ ರೀತಿ ಹಣ್ಣುಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು ಮಾರುಕಟ್ಟೆಗೆ ಹೋದಾಗ ಅಂತ ನೋಡೋದಾದ್ರೆ, ಹಣ್ಣುಗಳು ಏಕರೂಪದ ಹಳದಿ ಬಣ್ಣ ಇದ್ರೆ ಅದನ್ನ ನಾವು ಆಯ್ಕೆ ಮಾಡ್ಕೋಬಾರ್ದು. ಅಲ್ಲಲ್ಲಿಗೆ ಕಪ್ಪು ಚುಕ್ಕೆಗಳೊಂದಿಗೆ ಬಂದ್ರೆ ಅದು ಸಹಜವಾಗಿ ಪಕ್ವಗೊಂಡಿದ್ದು ಅಂತ ಗುರುತಿಸಿಕೊಂಡು ನಾವು ಆ ತರದ ಹಣ್ಣುಗಳನ್ನ ಆಯ್ಕೆ ಮಾಡ್ಕೋಬೇಕು. ರುಚಿ ಸಹಜವಾಗಿರ್ಲಿ, ವಾಸನೆ ಕೂಡ ಚೆನ್ನಾಗಿರ್ಲಿ, ಅಂದ್ರೆ ಸಹಜವಾಗಿರ್ಲಿ. ಸಂಶಯ ಬಂದ್ರೆ ಹಣ್ಣುಗಳನ್ನ ನೀರಿನಲ್ಲಿ ತೊಳಿರಿ. ಅದರಲ್ಲೂ ಮುಖ್ಯವಾಗಿ ತೊಳಿಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಬಳಸ್ಕೊಂಡ್ರೆ ಉತ್ತಮ. ವಿಶ್ವಾಸಾರ್ಹ ಮೂಲಗಳಿಂದಲೇ ನೀವು ಖರೀದಿ ಮಾಡಬೇಕಾಗುತ್ತೆ. ಸರ್ಕಾರ ಈ ತರದ ಒಂದು ಆರ್ಟಿಫಿಷಿಯಲ್ ರೈಪನಿಂಗ್ ಅನ್ನ ಮಾಡೋದ್ರ ಮೇಲೆ ನಿಯಂತ್ರಣ ಮಾಡ್ತಿದೆ, ಆದ್ರೂ ಕೂಡ ನಾವು ಜಾಗರೂಕರಾಗಿರ್ಬೇಕು. ಸ್ನೇಹಿತರೆ, ಸಹಜವಾಗಿ ಪಕ್ವಗೊಂಡ ಹಣ್ಣುಗಳೇ ಆರೋಗ್ಯಕ್ಕೆ ಉತ್ತಮ. ಕೃತಕ ರೀತಿಯಲ್ಲಿ ಬೇಗ ಪಕ್ವಗೊಳಿಸಿದ ಹಣ್ಣುಗಳಿಂದ ದೂರವಿರಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಇಷ್ಟೊತ್ತು ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗೆ 8431 207756 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.